ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಎಲ್ಲ ಇಲ್ಲೇ ಸೇರ್ಕೊಂಡಿದ್ದೀರಿ? ಅದು ಮಾವ, ಎಲ್ಲಿ ಹೋಗಿದ್ರಿ ನೀವು? ಹೀಗೆ ಪರಿಚಯದವ್ರನ್ನ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದೆ. ಚಂಚಲ, ಒಂದು ಲೋಟ ನೀರು ತಗೊಂಬಮ್ಮ. ಸರಿ ಬಾ. ವಿಮಲ, ಗಿರಿ, ಬಾ ಕೂತ್ಕೊಳ್ಳಿ. ಅದಾನ ಮಾಡ್ಕೋ ವಿಮಲಾ. ವಿಮಲಾ, ವಿಮಲಾ, ಯಾಕೆ ಎಷ್ಟೊಂದು ಅಳ್ತಾ ಇದೆಯಾ? ತಗೋ ನೀರು ಕುಡಿ, ನೀರು ಕುಡಿಯೋ ಮೊದಲು ತಗೋ. ಅಳ್ಬೇಡ ಕಣೆ. ನೋಡು ವಿಮಲಾ, ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸಿದ್ಮೇಲೆ ಹೆತ್ತ ತಾಯಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನಂಗೆ ಅರ್ಥ ಆಗುತ್ತೆ ಕಣೆ. ಅಮ್ಮು ಆ ಮನೆಯಲ್ಲಿ ತುಂಬ ಸಂತೋಷವಾಗಿರ್ತಾಳೆ, ಸುಖವಾಗಿರ್ತಾಳೆ ಕಣೆ. ಯಾಕೆ ಹೇಳು? ಆ ಗಂಡನ್ನ ಹುಡುಕಿದ್ದು ಮಾವ ತಾನೆ. ಅಂದಮೇಲೆ ಅವಳು ಖುಷಿಯಾಗಿ ಸಂತೋಷವಾಗಿರ್ತಾಳೆ. ನೀ ಅಳ್ಬೇಡ ಕಣೆ. ಅತ್ತೆ, ದಯವಿಟ್ಟು ನೀವಾದರೂ ಸ್ವಲ್ಪ ವಿಮಲನ್ಗೆ ಸಮಾಧಾನ ಹೇಳಿ ಅತ್ತೆ. ವಿಮಲಾ, ಯಾಕಷ್ಟೊಂದು ಸಂಕಟ ಪಡ್ತಿದೀಯಾ? ಅಮ್ಮನ್ನ ನಿನಗೆ ಯಾವಾಗ ಬೇಕೋ ಅವಾಗ ಹೋಗಿ ನೋಡ್ಕೊಂಡು ಬರಬಹುದು ಕಣೆ. ಮೊದಲಾದ್ರೆ ಹೆಣ್ಮಕ್ಳು ತವ್ರ ಮನೆಗೆ ಬರೋದೇ ಅಪರೂಪ. ಆದರೆ ಈಗ ಹಾಗಲ್ವಲ್ಲ, ಕೈಯಲ್ಲಿ ಬೇರೆ ಮೊಬೈಲ್ ಇರುತ್ತೆ, ಫೋನ್ ಮಾಡಬಹುದು. ಅದೇನೋ ವಿಡಿಯೋ ಕಾಲ್ ಅಂತಾರಲ್ಲ, ಅದನ್ನು ಮಾಡಬಹುದು. ನೀನು ನಿನಗೆ ಯಾವಾಗ ಬೇಕೋ ಅವಾಗ ಹೋಗಿ ನೋಡ್ಕೊಂಡು ಬರಬಹುದು. ಸಂಕಟ ಪಡಬೇಡ, ಸಮಾಧಾನ ಮಾಡ್ಕೋ. ನೀರು ಕುಡಿಯಮ್ಮ. ಹಾ ಹಾ, ನೀವು ನೀರು ಕುಡೀರಿ ಅದ್ಕೆ. ಈ ವ್ಯಕ್ತಿಗೆ ತಮ್ಗೆ ತುಂಬಾ ಹಾಲು ಕೊಡಿ, ಕುಡಿದು ತಂಪಾಗ್ಲಿ. ಈಗ ನೆಮ್ಮದಿ ಆಯ್ತಾ ನಿಮ್ಗೆ? ಮೊಮ್ಮಗಳನ್ನ ಕತ್ತಿ ಹಿಡಿದು ಆ ಕೊಂಪೆಗೆ ತಳ್ಳಾಯ್ತಲ್ಲ, ಅವಳ ಕಣ್ಣೀರ್ ನೋಡಿ ನೆಮ್ಮದಿ ಆಯ್ತಾ ನಿಮ್ಗೆ? ದೇವಕಿ, ಅಮ್ಮ ನೀನ್ ಸುಮ್ನೆ ಇರು. ಯಾವಾಗ್ಲೂ ನನ್ನನ್ನ ಬಾಯಿ ಮುಚ್ಚೋದಕ್ಕೆ ಟ್ರೈ ಮಾಡಬೇಡ. ಇವ್ರ ಅಹಂಕಾರಕ್ಕೋಸ್ಕರ ಆ ಸಣ್ಣ ಹುಡುಗಿಗೆ ಮದ್ವೆ ಮಾಡಿದ್ರಲ್ಲ. ಹೋಗ್ಲಿ, ಸಿಟಿಲಿರೋ ಯಾವ್ದೋ ಒಳ್ಳೆ ಹುಡುಗನ್ಗೆ, ಒಳ್ಳೆ ಡಾಕ್ಟ್ರು ಇಂಜಿನಿಯರ್ ಹುಡುಗನ್ಗೆ ಮದ್ವೆ ಮಾಡೋದ್ ಬಿಟ್ಟು ಈ ಹಾಳಾದ ಹಳ್ಳಿಯಲ್ಲಿ ಯಾವ್ದೋ ಒಂದು ಸ್ಕೂಲ್ ಅಂತೆ, ಅಲ್ಲಿ ಮ್ಯಾಥ್ಸ್ ಟೀಚರ್ ಅಂತೆ, ಅವನು ಕೊಟ್ಟು ಮದ್ವೆ ಮಾಡಿದ್ದಾರೆ. ಅವನಿಗೆ ದೇವಕಿ, ನೀನ್ ಸುಮ್ನೆ ಇರು ಅಣ್ಣ. ಅಮ್ಮ, ಯಾವಾಗ್ಲೂ ನೀನು ನಿನ್ ಗಂಡನ್ ಪರ ವಹಿಸ್ಕೊಂಡ್ ಬರ್ತೀಯಲ್ಲ, ಹೇಳು, ಅಮ್ಮು ಈ ಹಳ್ಳಿಯಲ್ಲಿ ಸುಖವಾಗಿರ್ತಾಳೆ ಅಂತ ನಿನಗನ್ಸುತ್ತಾ? ಈ ತರ ಬಾಯಿ ಮುಚ್ಕೊಂಡೆ ಈ ಮನುಷ್ಯ ನಡೆದಿದ್ದ ದಾರಿನೇ ಸರಿ 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 ಅಂತ ಮೆರೆದಿದ್ದು. ದೇವಕಿ, ನೀ ಸ್ವಲ್ಪ ಸುಮ್ಮನೆ. ನೀನ್ ಸುಮ್ನೆ ಇರ್ತೀಯಾ? ಇವತ್ತು ನಾನು ಮಾತಾಡ್ಲೇಬೇಕು. ಇಷ್ಟು ದಿನ ನೀವೆಲ್ಲ ಸುಮ್ನೆ ಇದ್ದಿದ್ದಕ್ಕೆ ಇದೆಲ್ಲ ನಡೀತಾ ಇರೋದು. ಇವತ್ತಲ್ಲಿಂದ ಹೊರಡ್ಬೇಕಾದ್ರೆ ನೀವ್ ಯಾರಾದ್ರೂ ಆ ಮಗು ಮುಖ ನೋಡಿದೀರಾ? ಪಾಪ, ತಪ್ಲೆ ಮಗು ತರ ಒಬ್ಳೇ ನಿಂತ್ಕೊಂಡಿದ್ಲು. ಎಲ್ರು ನನ್ನನ್ನ ಬಿಟ್ಟು ಹೋಗ್ತಿದ್ದೀರಾ? ಅವಳ ಕಣ್ಣು ಹೇಳ್ತಾ ಇತ್ತು. ಅಲ್ಲ, ನೀವು ಯಾರಿಗೂ ಕರಳು ಚುರುಕು ಅನ್ನಿಸ್ಲೇ ಇಲ್ವಾ?
ಈಗತ್ತಿ ಏನು ಪ್ರಯೋಜನ ಆತ್ಗೆ? ಈ ದೊಡ್ಡ ಮನುಷ್ಯರ ಅಹಂಗಿಂತ ನಿಮ್ ಮಗಳ ಸಂತೋಷ ಹೆಚ್ಚಲ್ಲ ಅಂತ ನಿಮ್ ಮನ್ಸನ್ನ ಗಟ್ಟಿ ಮಾಡ್ಕೊಂಡ್ಬಿಟ್ರ? ನಮ್ಮಿಂದ ಅವಳು ದೂರ, ಅವಳಿಂದ ಅವಳ ಖುಷಿ ದೂರ. ಸಿಟಿಲಿ ದೊಡ್ಡ ಮನುಷ್ಯ ಅನ್ನೋ ಗೌರವ ಸಾಕಾಗ್ಲಿಲ್ವಾ? ಈಗ ಈ ಹಳ್ಳಿಲೂ ನಿಮ್ ಪ್ರತಿಷ್ಠೆ ಹೆಚ್ಚಾಗ್ಬೇಕು ಅಂತ ಈಗ ಹಳ್ಳಿಗ್ ಬಂದು ಮೊಮ್ಮಗಳು ಮದ್ವೆ ಮಾಡಿ ತನ್ನ ಪ್ರತಿಷ್ಠೆನ ಜಾಸ್ತಿ ಮಾಡ್ಕೋಬೇಕು ಅಂತನಾ? ಆ ಮಗುಗೆ ಮದ್ವೆ ಇಷ್ಟ ಇಲ್ದೆ ಹೋದ್ರು ಮದ್ವೆ ಮಾಡ್ಕೊಟ್ರಲ್ಲ, ಅವಳ ಜೀವನ, ಅವಳ ಇಮೋಷನ್ಸ್, ಅವಳ ಫೀಲಿಂಗ್ಸ್ ಯಾವ್ದು ನಿಮ್ಗೆ ಮುಖ್ಯನೇ ಅನಿಸ್ಲಿಲ್ಲ ಅಲ್ವಾ? ದೇವಕಿ, ಸಾಕು. ಇವ್ರು ನಿಮ್ಮಪ್ಪ ಅನ್ನೋದನ್ನ ಮರಿಬೇಡ. ಅಪ್ಪ ಅದು ಒಂದೇ ಕಾರಣಕ್ಕೆ ನನ್ನ ಜೀವನ ಬೂದಿ ಆದ್ರೂ ನಾನಿನ್ನೂ ಇದೇ ಮನೇಲಿರೋದು. ಈಗ ಅಮ್ಮ ಜೀವನದ ಜೊತೆ ಆಟ ಆಡ್ಬಿಟ್ರಲ್ಲ, ಈ ವ್ಯಕ್ತಿಗೆ ನನ್ನ ಜೀವನದಲ್ಲಿ ಕ್ಷಮೆ ಅನ್ನೋದೇ ಇಲ್ಲ. ವಿಮಲಾ, ಬಾಮ್ಮ, ಹೇಳಮ್ಮ. ನೀನು ಈ ಮನೆಗೆ ಬಂದಾಗಿಂದ ಯಾವತ್ತಾದ್ರೂ ಒಂದೇ ದಿನ ನಿನ್ನನ್ನು ಹೊರಗೆ ನೋಡು ಅಂತ ನಾವು ನೋಡಿದೀವ? ಇಲ್ಲ ಮಾವ, ಮಗಳಷ್ಟೇ ಪ್ರೀತಿ ಕೊಟ್ಟಿದ್ದೀರಾ ನನಗೆ. ನಾನು ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋದಾಗ ನನ್ನ ಕೈಲಿ ಒಂದು ಬಿಡಿಗಾಸು ಕೂಡ ಇರಲಿಲ್ಲ. ಕೇಳು, ನಿಮ್ಮ ಅತ್ತನ ಕೇಳು. ಅವಳು 2 ಬಳೆನ ಮಾರಿ ಹೊಸ ಬದುಕು ಕಟ್ಕೊಳ್ಳೋಕೆ ಹೊರಟು ನಾನು. ಈಗ ನಾವು ಹೇಗಿದ್ದೀವಿ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಅವತ್ತು ಈ ನಿಮ್ಮ ಅತ್ತೆ ನನಗೆ ಈ ಕಷ್ಟದ ಬದುಕು ಬೇಡ ಅಂತ ಬಿಟ್ಬಿಟ್ಟಿದ್ರೆ ಇವತ್ತು ಈ ನೆಮ್ಮದಿಯ ಬದುಕು ಅವಳಿಗೆ ಸಿಕ್ತಿತ್ತ? ಊರೆಲ್ಲ ನಿಂತು ಕೇಳಲಿ